ಹಾಯ್, ಎಲ್ರು ಚೆನ್ನಾಗಿದ್ದೀರಾ? ನಾನು ಇವತ್ತು ಏನ್ ಬಗ್ಗೆ ವಿಡಿಯೋ ಮಾಡಕ್ ಹೊರಟಿದ್ದೀನಿ ಅಂದ್ರೆ, ತುಂಬಾ ಮಂದಿ DM ಕಮೆಂಟ್ ಅಲ್ಲೆಲ್ಲ ನನಗೆ ತುಂಬಾ ಮೆಸೇಜ್ ಮಾಡಿದ್ರು. ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಹೆಂಗ್ ಮಾಡೋದು, ಒಂದು ಐಡಿಯಾ ಕೊಡಿ, ಒಂದು ಕಾನ್ಸೆಪ್ಟ್ ಹೇಳಿ. ನಂದೊಂದು ಐಡಿಯಾ ಕೊಟ್ರೆ ಅದೇ ಐಡಿಯಾದಲ್ಲಿ ನಾವು ಬೇರೆ ಬೇರೆ ತರ ಮೆಸೇಜ್ ಹಾಕ್ತಿವಿ, ಇಲ್ಲಾಂದ್ರೆ ಬೇರೆ ಬೇರೆ ತರ ವಿಡಿಯೋ ಮಾಡ್ತೀವಿ, ಆ ತರ ಮೆಸೇಜ್ ಮಾಡಿದ್ರು. ಸೊ ನಾವೊಂದು ಕಾನ್ಸೆಪ್ಟ್ ಎಂತಂದಿದ್ದೀನಿ ಅಂದ್ರೆ, ಮಿಸ್ಟರ್ ಬೀಸ್ಟ್, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಮಿಸ್ಟರ್ ಬೀಸ್ಟ್ ಯಾರು ಅಂತ. ಇವಾಗ ಯೂಟ್ಯೂಬ್ ಅಲ್ಲಿ ವರ್ಲ್ಡ್ಸ್ ಅಲ್ಲಿ ಟಾಪ್ ಅಲ್ಲಿರೋ ಒಂದು ಪರ್ಸನ್. 300 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅವ್ರದ್ದು ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ, ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳಿದ್ರು ಏನಂದ್ರೆ, ನೀವು ಪರ್ಪಲ್ ಕೌ ಎಫೆಕ್ಟ್ ಒಂದ್ಸಲಿ ಟ್ರೈ ಮಾಡಿ ಅಂತ. ಪರ್ಪಲ್ ಕೌ ಎಫೆಕ್ಟ್ ಏನು ಅಂದ್ರೆ, ನನಗೆ ಇವಾಗ ವಿತ್ ಎಕ್ಸಾಂಪಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ, ಸರಿನಾ? ಬಂದ್ಬಿಟ್ಟು ಪರ್ಪಲ್ ಕೌ ಎಫೆಕ್ಟ್ ಅಂದ್ರೆ, ಒಂದು ಎಕ್ಸಾಂಪಲ್ ತಗೊಳ್ಳಿ. ನೀವು ಇವಾಗ ಬೆಂಗಳೂರಿಂದ ಮೈಸೂರು ಕಡೆ ಹೋಗ್ತಾ ಇದ್ದೀರಿ, ನಿಮ್ಗೆ ರೋಡಲ್ಲಿ ಒಂದು ಅಷ್ಟು ಹಸುಗಳು ಕಾಣಿಸುತ್ತೆ. ನೀವೇನಾದ್ರೂ ನೆನ್ಪಿಡ್ಕೋತೀರಾ? ನಾರ್ಮಲಿ ಮನೆಗೆ ಹೋಗ್ತೀರಾ, ಮರ್ತೋಗ್ಬಿಡ್ತೀರಾ, ಕಾಮನ್, ಎಲ್ರಿಗೂ ಕರೆಕ್ಟ್ ಆಗಿ ಕಾಣಿಸುತ್ತೆ. ಅದೇ ನೀವು ಹೋಗ್ಬೇಕು ಅಂದ್ರೆ, ಎಲ್ಲಾ ಕಪ್ಪು ಬೆಳಕು ಇರೋ ದನದ ಮಧ್ಯೆ, ಹಸುಗಳ ಮಧ್ಯೆ ಮಿಡಲ್ ಒಂದು ಪರ್ಪಲ್ ಕೌ ಇದ್ರೆ, ಪರ್ಪಲ್ ದನ ಇದ್ರೆ, ನಿಮ್ ಲೈಫ್ ಟೈಮ್ ನೆನ್ಪಿಡ್ಕೋತೀರಲ್ವಾ? ಅದೇ ತರ ನಿಮ್ದು ಕಾನ್ಸೆಪ್ಟ್ ಯಾವ ತರ ಇರ್ಬೇಕು ಅಂದ್ರೆ, ನಿಮ್ದು ಟಾಪಿಕ್ ಯಾವ ತರ ಇರ್ಬೇಕಂದ್ರೆ, ಯಾವ್ದಾದ್ರು ಮಾಡಿ, ಬ್ಲಾಗ್ ಆದ್ರೂ ಮಾಡಿ, ಫುಡ್ ಆದ್ರೂ ಮಾಡಿ, ಶೂಸ್ ಎಕ್ಸ್ಪ್ಲೋರ್ ಮಾಡಿ, ಏನಾದ್ರೂ ಮಾಡಿ. ಆದ್ರೆ ಎಲ್ಲರಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗ್ಬಿಟ್ಟು ಟ್ರೈ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಡಿಫ್ರೆಂಟ್ ಆಗಿದ್ರೆ ಜಾಸ್ತಿ ಮಂದಿ ಅದನ್ನ ನೆನ್ಪಿಡ್ಕೋತಾರೆ ನೆನ್ಪಿಡ್ಲಿ ಅಂತ ಸಬ್ಸ್ಕ್ರೈಬ್ ಮಾಡಕ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವ ತರ ಹಾಕ್ಬೇಕು ಅಂದ್ರೆ, ಒಂದು 5,000 ರೂಪಾಯಿ ಶೂ, ಅದನ್ನ ನೀವು ಇವಾಗ ತೋರಿಸ್ಬೇಕಂದ್ರೆ, ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಪ್ಲೇಟ್ ಇಟ್ರಿ, ಅದ್ರ ಮೇಲೆ ಶೂ ಇಟ್ರಿ, ಅನ್ಬಾಕ್ಸಿಂಗ್ ಮಾಡಿದ್ರಿ, ಅದೆಲ್ಲ ಕಾಮನ್ ಆಗಿ ಕಾಣಿಸುತ್ತೆ, ಎಲ್ರು ಹಂಗೆ ಮಾಡ್ತಾರೆ. ಸೊ ಚಿಕ್ಕದಾಗಿರೋದನ್ನ ದೊಡ್ಡದಾಗಿ ಕೊಡೋದು, ಅದೇ ಆಡ್ಸ್, ಸರಿನಾ? ಅದೇ ಒಬ್ಬ 5 ಲಕ್ಷದ ಶೂ ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ಬಜಾರಲ್ಲಿ ಇಟ್ಬಿಟ್ಟು ಓಪನ್ ಮಾಡಿದ್ರೆ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಅವ್ನು ಹೇಳ್ಕೊತಾನೆ, ಇದು 5 ಲಕ್ಷದ್ದು, ಆದ್ರೂ ನಾನು ಈ ಶೂ ಓಪನ್ ಮಾಡ್ತಿದ್ದೀನಿ ಅಂತ ಹೇಳ್ಕೊತಾನಲ್ವಾ? ಅದೇ ತರ ಪರ್ಪಲ್ ಕೌ ಎಫೆಕ್ಟ್ ಅಂದ್ರೆ, ಎಲ್ರಿಗಿನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ಟ್ರೈ ಮಾಡೋದು ಅಷ್ಟೇ. ಅದನ್ನ ಸ್ವಲ್ಪ ಟ್ರೈ ಮಾಡಿ, ಕಾನ್ಸೆಪ್ಟ್ ಹಾಕಿ. ಹ್ಯಾಶ್ಟ್ಯಾಗ್ಸ್ ಹಾಕಿದ್ರೆ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ನೀವು ವಿಡಿಯೋಸ್ ನಿಮ್ಗೆ ಎಷ್ಟು ಡಿಫ್ರೆಂಟ್ ಇದೆ ಅಷ್ಟು ಜಾಸ್ತಿ ಕೊಡೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆನೇ ನಾನು ಹೇಳೋಣ ಅಂತ ಇವತ್ತಿನ ವಿಡಿಯೋ ಮಾಡಿದ್ದೆ. ನಿಮ್ಗೆ ಲೈಕ್ ಮಾಡಬೇಕು ಅನ್ಸಿದ್ರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಸ್ ಬೇಕು ಅಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಏನಾದ್ರೂ ಪ್ರಾಬ್ಲಮ್ ಇದೆ, ನಿಮ್ಗೆ ಏನಾದ್ರೂ ನೆಕ್ಸ್ಟ್ ವಿಡಿಯೋದೆಲ್ಲ ಹಾಕ್ಬೇಕು ಅಂದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಣ. ನಮ್ದು ಇನ್ನೊಂದು ಚಾನೆಲ್ ಇದೆ ಹಿಂದಿಯಲ್ಲಿ, ಅದನ್ನು ನಾನು ಮಾಡ್ತಾ ಇದ್ದೀನಿ, ಇದನ್ನು ಮಾಡ್ತಿದ್ದೀನಿ. ಯಾರೋ ನಾನು ಕನ್ನಡ ನೋಡ್ಬಿಟ್ಟು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಇವತ್ತು ಶುರು ಮಾಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ನಿಮ್ಗೆ ಸಜೆಷನ್ ಇದೆ ಅಂದ್ರೆ ಕಮೆಂಟ್ ಬಳಸ್ಬಿಟ್ಟು ಕಮೆಂಟ್ ಅಲ್ಲಿ ಬರ್ದ್ಬಿಡಿ. ನಾನು ನೋಡ್ಬಿಟ್ಟು ಖಂಡಿತ ವಿಡಿಯೋ ಮಾಡ್ತೀನಿ. ಡೈಲಿ ವ್ಲಾಗ್ ಮಾಡೋಣ, ಡೈಲಿ ಯೂಟ್ಯೂಬ್ ಅಲ್ಲಿ ಟಿಪ್ಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೂ ಹೇಳಿ. ನಾನು ನೆಕ್ಸ್ಟ್ ಬರೋ ವಿಡಿಯೋಸಲ್ಲೆಲ್ಲ ನಿಮಗೆ ಒಂದಲ್ಲ ಒಂದು ಟಿಪ್ಸ್ ಕೊಡ್ತಾ ಇರ್ತೀನಿ, ಈ ಥರನೇ ಮಾಡಬೇಕು, ಈ ಥರನೇ ಮಾಡಿ ಅಂತ, ಬೆಳೆಯೋಣ ಒಟ್ಟಿಗೆ. ಸೊ ಲೈಕ್, ಸಬ್ಸ್ಕ್ರೈಬ್, ಶೇರ್ ಎಲ್ಲನೂ ಮಾಡಿ. ಥ್ಯಾಂಕ್ ಯು ಸೋ ಮಚ್.